ತಕ್ಷಣ ಎಷ್ಟು ಸಖತ್ತಾಗಿರೋ ವ್ಯೂ ಇದೆ ಗೊತ್ತಾ. ತುಂಬಾ ಆಳ ಇದೆ ಅನ್ಸುತ್ತೆ ಅಲ್ಲ, ಹೇಳಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಆಯಿತು ನನಗಂತೂ. ಎಲ್ಲರೂ ಖುಷಿ ಆಗಿರೋದು ನೋಡಿ. ಪ್ರಾಕ್ಟಿಕಲ್ ಎಕ್ಸಾಮ್ ಎಲ್ಲಾರ್ದು ಬಾಯ್ಸ್ದೆಲ್ಲ ಪ್ಯಾಂಟ್ ಬಿಚ್ಚಿಟ್ಟಿರೋದು. ಈ ತರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಉಪ್ಪಿಟ್ಟು ಮಾಡಮ್ಮ, ಯೋಗ ಮಾಡು, ಅದೇ ತರ ನಿಂತ್ಕೋ. We are at Jatayu Art Center. ಇವಾಗ ಜಟಾಯು ಅರ್ತ್ ಸೆಂಟರಿಗೆ ಹೋಗ್ತಾ ಇದ್ದೀವಿ. ಇನ್ನು 10 ಕಿಲೋಮೀಟರ್ ಇತ್ತು. ಸೊ ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ನಾವು ಫಸ್ಟೇ ಎಲ್ಲ ಪ್ರಿಪೇರ್ ಆಗಿ ಬಂದಿದ್ವಿ, ಅಂದರೆ ಇಲ್ಲೆಲ್ಲ ಊಟ ಸೇರಲ್ಲ ಆಗಲ್ಲ ಮನೆಯವರಿಗೆಲ್ಲ ಅಂತ ಅಮ್ಮ ಫುಲ್ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ರು. ಅದಕ್ಕೆ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಹೊಟ್ಟೆಗೆ ಬಿದ್ದರೆ ಅಲ್ಲೊಂದು ಸ್ವಲ್ಪ ನೋಡ್ಬೋದು ಕ್ಲೀನಾಗಿ ಅಂತ, ಇಲ್ಲಾಂದರೆ ಸುಸ್ತಾಗುತ್ತೆ. ಅದರಲ್ಲೂ ಈ ಬಿಸಿಲಲ್ಲಂತೂ ಆ್ಯಕ್ಟಿವ್ ಆಗಿರೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾವೇ ಅಡುಗೆನ ಪ್ರಿಪೇರ್ ಮಾಡ್ತಾಯಿದ್ವಿ. ಒಂಥರ ಚೆನ್ನಾಗಿದೆ. ನಾನು ಈ ಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಅಮ್ಮ ಹೇಳಿದ್ರು ಈ ಥರ ತೊಗೊಂಡೋಗೋಣ ಅಂತ, ನಾನೇ ಬೇಡ ಅಂದೆ. ಬಟ್ ಇವಾಗ ಆ್ಯಕ್ಚುಲಿ ಊಟ ಬೇಕು ಅನಿಸ್ತಿದೆ. ಇಲ್ಲೆಲ್ಲ ಸೆಟ್ ಆಗ್ತಾ ಇಲ್ಲ. ಇದು ನಾವು ಮೈಸೂರಿಗೆ ಹೋಗ್ಬೇಕಾದ್ರೆ ಡೆಕಾಥ್ಲಾನಲ್ಲಿ ತೊಗೊಂಡಿದ್ದು. ಇನ್ನೊಂದು ತೊಗೋಬೇಕು ಆ್ಯಕ್ಚುಲಿ. ಸೊ ಇಲ್ಲೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಗ್ಯಾಸ್ ತಂದಿದ್ವಿ. ಸೊ ಚೇತು ಪೀಲ್ ಮಾಡ್ತಿದ್ದಾಳೆ. ಆ್ಯಂಡ್ ಅಮ್ಮ ಇದು ಉಪ್ಪಿಟ್ಟು ಮಾಡಮ್ಮ. ಬೇಡವಾ ಇದು ಮಾಡ್ಕೊಡ್ತೀಯ? ನಮಗೆ ಮಾಡೋ ಪ್ಲೇಸ್ ಇಲ್ವಲ್ಲ. ಅಯ್ಯೋ ತುಂಬ ಸಿಗುತ್ತೆ ಆರಾಮಾಗಿ. ಅನ್ನ ಒಂದು ಮಾಡ್ಕೋಬೋದೇನೋ? ಬೇಡ ಬೇಡ, ನಾನು ಇದೇ ಥರ ಪ್ಲೇಸ್ ಹುಡ್ಕೊಡ್ತೀನಿ ಸುಮ್ಮನೆ. ಹಸ್ದಾಗ ಏನ್ ಬೇಕಾದ್ರೂ ಒಳಗೆ ಹೋಗ್ತೀನಿ. ಈ ವಿಡಿಯೋ ನಮ್ಮಮ್ಮ ನೋಡ್ತಿರ್ತಾರೆ, ನಾಳೆ ಇನ್ನೂ ಫಿಟ್ ಮಾಡ್ಕೊಡ್ತಾರೆ ಅಷ್ಟೇ. ಇವಾಗ ನಾವು ಜಟಾಯು ಆರ್ಟ್ ಸೆಂಟರಿಗೆ ಬಂದಿದ್ದೀವಿ. ಪಾರ್ಕಿಂಗಿಗೆ 20 ರೂಪಾಯಿ ತೊಗೊಂಡ್ರು. ಆ್ಯಂಡ್ ಇವಾಗ ಒಳಗಡೆ ಹೋಗಬೇಕು. ಒಳಗಡೆಗೆ ಎಂಟ್ರೆನ್ಸ್ ಫೀಸ್ 350 ರೂಪಾಯಿ, ಅಂದರೆ ನೆಡ್ಕೊಂಡು ಹೋಗಬೇಕು ಅಂದರೆ 850 ಸ್ಟೆಪ್ಸ್ ಇದೆ. ಆ್ಯಂಡ್ ಕೇಬಲ್ ಕಾರ್ ಇವತ್ತೇನೋ ಕನೆಕ್ಷನ್ ಇಲ್ಲ ಅಂತ ಅಂದು ನೋಡೋಣ. ಸೊ ಬೆಟರ್ ಅಂದರೆ ಕೇಬಲ್ ಕಾರ್, ಯಾಕಂದರೆ ಅಜ್ಜಿ ಇದ್ದಾರೆ, ಅಮ್ಮ ಇದ್ದಾರೆ, ಅವರಿಗೆ ಅಷ್ಟು ಓಡಾಡೋಕ್ಕಾಗಲ್ಲ. 850 ತುಂಬ ಆಗುತ್ತೆ, ಲಾಂಗ್ ಆಗುತ್ತೆ, ಆ್ಯಂಡ್ ಟೈಮ್ ವೇಸ್ಟ್ ಕೂಡ ಆಗುತ್ತೆ. ಹೋಪ್ ಫಾರ್ ದಿ ಬೆಸ್ಟ್ ಕೇಬಲ್ ಕಾರ್ ಇರಲಿ ಅಂತ ಬೇಡ್ಕೊತೀನಿ. ಕಮ್. ಹಾಂ ಬಾಯ್ ಆಂಟಿ, ಹುಷಾರು, ಹೆದರ್ಕೋಬೇಡಿ, ನನ್ನ ನೆನೆಸ್ಕೊಳ್ಳಿ, ನನ್ನ ನೆನೆಸ್ಕೊಳ್ಳಿ. ಜಪಾನ್ಗೆ ಬನ್ನಿ. ಬಾಯ್ ಬಾಯ್ ಅಮ್ಮ, ಮಿಸ್ ಯು. ಅಬ್ಬ ಅಕ್ಕ ಅಕ್ಕ, ನಾವು ವಾಕ್ ಮಾಡಬೇಕು ಬಾರವ್ವ. 850 ಸ್ಟೆಪ್ಸು. ಹೌ ಇಸ್ ದ ಜೋಶ್? ಶೆಕೆಗೆ ಎಂಥದ್ದು ಇಲ್ಲ. ಈಗ ರೇಸ್ ಮಾಡ್ಕೊಂಡು ಹೋಗೋಣ, ಅವಾಗ ನೀಟಾಗುತ್ತೆ. ನಾನು 100 ಸ್ಟೆಪ್ಪು ಹತ್ತಿಲ್ಲ ಆಲ್ರೆಡಿ. ಫ್ಲಾಟ್ ಏನೋ ಯೋಗ ವಿಲೇಜ್ ಅಂತ ನೋಡೋಣವ. ಅಂದರೆ ಒಂದೊಂದು ಸ್ಟೆಪ್ಸಲ್ಲೂ ಒಂದೊಂದು ಥರ ಕಡೆ ಯೋಗ ವಿಲೇಜ್ ಅಂದರೆ ಅಲ್ಲೋಗಿ ಸ್ಟೆಪ್ಸ್ ಹತ್ರ ಯೋಗ ಮಾಡಬೇಕು ಅಷ್ಟೇ. ವಾವ್, ಭೂಮಿಕಾ ಏನೋ ಕಂಡಿಡಿದ್ಲು. ಹೊಡೀರಿ ಚಪ್ಪಾಳೆ. ಚಪ್ಪಾಳೆ ಹೊಡೆಯೋಕ್ಕೂ ತಾಕತ್ತಿಲ್ಲ. ತಾಕತ್ತಲ್ಲ, ಕೈ ನಡಕ್ತಿದೆ, ಕಾಲು ನಡಕ್ತಿದೆ. ಭೂಮಿಕಾ ಯೋಗ ವಿಲೇಜ್, ಯೋಗ ಮಾಡು, ಅದೇ ಥರ ನಿಂತ್ಕೋ. ಆಯಿತು, ಚಲೋ. ಯಾಕಪ್ಪ? ನಾನು ಸುಸ್ತಾಗಿದ್ದೀನಿ. ಸುಸ್ತಾಗೋದು ಏನಾಗುತ್ತೆ, ಹತ್ತಿರ ಸುಸ್ತಾಗುತ್ತೆ. ನಿಮ್ಗೆ ಮಾತ್ರ ಅಲ್ಲ, ಎಲ್ರಿಗೂ ಸುಸ್ತಾಗುತ್ತೆ. ಬರೀ ಸುಸ್ತಲ್ಲ, ಫುಲ್ ಸುಸ್ತು. ಹೋಗ್ಲಿ, ಚೆನ್ನಾಗಿ ಫೀಲ್ ಆಯ್ತಾ ನಿಮಗೆ? ಅಂಕಲ್
ನಮ್ಮಪ್ಪ ಇನ್ನು 486 ಇದೆಯಲ್ಲ ಅಂತ ನೋಡ್ತಿದ್ದೆ. ಫೈನಲಿ ವಿ ಆರ್ ಎಟ್ ಜಟಾಯು ಅರ್ತ್ ಸೆಂಟರ್. ಕಣ್ಣು ಎಷ್ಟು ಶಾರ್ಪ್ ಇದೆ ನೋಡಿ, ಮೂಗು ಅಷ್ಟೇ. ಆ್ಯಂಡ್ ಇದು ಒಳಗಡೆ ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಮ್ಯೂಸಿಯಂ ಏನೋ ಮಾಡೋಣ ಅಂತ. ಸೊ ಇವಾಗ ಅವೈಲಬಲ್ ಇಲ್ಲ ಆ್ಯಂಡ್ ತುಂಬ ರಶ್ ಇದೆ. ನಾನು ಅಂದ್ಕೊಂಡಿದ್ದೆ ಯಾರೂ ಬರಲ್ಲ ಅಂತ, ಬಟ್ ತುಂಬ ಜನ ಬಂದಿದ್ದಾರೆ. ಸಂಡೇ ಇವತ್ತು. ಹಾಂ, ಸಂಡೇ ಬೇರೆ. ಟೆಂಪಲಿಗೆ ಹೋಗಬೇಕು. ಸೊ ದರ್ಶನ ಮಾಡಿಕೊಂಡು ನಿಮಗೆ ಆಮೇಲೆ ಸಿಗ್ತೀನಿ. ಒಳಗಡೆ ಅಲೋ ಇದ್ದರೆ ನಾನು ನಿಮಗೆ ಅದರದ್ದು ವಿಡಿಯೋ ಹಾಕ್ತೀನಿ, ಇಲ್ಲ ಅಂತ ಅಂದರೆ ಅದು ಅಕ್ಕ, ಅದು ತಮ್ಮ. ಭೂಮಿ ಅಕ್ಕ ಇದ್ದಾಳೆ, ನನಗೇನು ಮಾಡೋದೇ ಇಲ್ಲ. ಬಚಾವ್ ಮಾಡ್ತಿರೋದು. ತಗೊಂಡೋಗಲ್ಲ. ಅಯ್ಯೋ ಎಷ್ಟು ಚೆನ್ನಾಗಿ ಬಚಾವ್ ಮಾಡ್ತಿದೆ ನೋಡು, ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ. ಅವಳು ಧೈರ್ಯದಿಂದ ನಿಂತಿರೋದು ನೋಡು. ಏನ್ ತೆಗಿತಾ ಇದೆ ಅದು? ಜಾಲಿ ಜಾಲಿ. ನಮ್ಮಮ್ಮನ ವೇಲೆ ಬಿಡ್ತಿಲ್ಲ. ಹೋಗ್ಯ ರಬ್ಬರ್ ಬ್ಯಾಂಡ್ ಹಲೋ, ಗುಡ್ ಮಾರ್ನಿಂಗ್ ಗೈಸ್. ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಸಖತ್ತಾಗಿರೋ ವ್ಯೂ ಇದೆ ಗೊತ್ತಾ ನಾನು ಮುಂದ್ಗಡೆ. ಓ ಗಾಡ್, ಫೈನಲಿ ಎಲ್ಲ ಮಲ್ಕೊಂಡಿದ್ದಾರೆ, ಅಮ್ಮ ಮಾತ್ರ ಎದ್ದಿದ್ದಾರೆ. ಸೊ ಬೆಳಿಗ್ಗೆ ನೋಡೋಣ ಹೆಂಗಿದೆ ವ್ಯೂ ಅಂತ ಕಾಯ್ತಾ ಇದ್ದೆ ರಾತ್ರಿಯಿಂದ. ಆಯ್ತಾ, ತೋರಿಸ್ಲಾ? ಟಡಾ! ಬಂದು 1 ಅವರ್ ಆಯಿತು. 7 ಗಂಟೆಗೆ ಬಂದಿದ್ದು, ಇವಾಗ 8 ಗಂಟೆ ಆಗಿದೆ. ಅದು ಆಚೆನೇ ಬರ್ತಿಲ್ಲ. ಆ್ಯಂಡ್ ತೋಟಮ್ಮ ಅಲ್ಲಿದ್ದಾರೆ. ಆ್ಯಂಡ್ ಅಲ್ಲಿಂದ ಇಲ್ಲಿಗೆ ಬರೋಕ್ಕಾಗಲ್ಲ ಅವರಿಗೆ. ಸೊ ಅದಕ್ಕೋಸ್ಕರ ಅಲ್ಲೇ ಕುತ್ಕೊಂಡು ನೋಡ್ತಾ ಇದ್ದಾರೆ ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ಅಷ್ಟೇ, ಇವಾಗ ಪೂಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ತುಂಬ ಆಳ ಇದೆ ಆಯಿತಾ, ಮುಂದೆ ಹೋಗೋಕ್ಕೆ ಆಗ್ತಾಯಿಲ್ಲ. ಬಟ್ ಅದಕ್ಕೆ ಪೂಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಚೆನ್ನಾಗಿದೆ ಬೀಚ್, ಒಂಥರ ಬ್ಲ್ಯಾಕ್ ಕಲರ್ ಸ್ಯಾಂಡ್ ಥರ ಇದೆ. ಯಾ, ನೈಸ್. ಇವಾಗ ಬೀಚಿಂದ ನಾವು ಡೈರೆಕ್ಟಾಗಿ ಪೂಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಟಿಫನ್ ರೆಡಿ ಇದೆ, ಸೊ ಅದಕ್ಕೋಸ್ಕರ ಟಿಫನ್ ಮಾಡ್ತಾಯಿದ್ವಿ. ಟಿಫನ್ ದೋಸೆ ಇದೆ, ಇಡ್ಲಿ ಇದೆ, ಸಾಂಬಾರಿದೆ, ಇದೇನೋ ಇದೆ, ಫ್ರೂಟ್ ಸ್ಯಾಲಡ್ ಇದೆ, ಓಟ್ಸ್, ಚಟ್ನಿ ಬ್ರೆಡ್ ಇಲ್ಲ, ಓಟ್ಸ್ ಇದೆ. ಇಲ್ಲಿನ ದೋಸೆ ಹೆಂಗಿದೆ ಗೊತ್ತಾ? ನೀರಾ ಅಲ್ಲಿದೆ, ಹಿಟ್ಟಿಟ್ಟು ಅಷ್ಟೇನು ಚೆನ್ನಾಗಿಲ್ಲ. ತಗೊಂಡ್ರ ಇನ್ಸುಲಿನ್? ತಗೊಂಡಿಲ್ವಾ? ಅಯ್ಯ, ಖುಷಿನಾ?
ಎಷ್ಟು ಖುಷಿ ತುಂಬ ಎಷ್ಟು ತೋರಿಸು. ತುಂಬ ನೋಡಿ ಸ್ನೇಹಿತರೆ, ಇವಳು ನನಗೆ ಎಂತ ಬೈತಾ ಇದ್ದಾಳೆ. ವಿಡಿಯೋ ಮಾಡೋಣ ಹಂಗೆಲ್ಲ ಹೇಳ್ಬಾರ್ದು. ನಾನು ಮತ್ತೆ ಬ್ಲ್ಯಾಕ್ ಆಗಿದೆ ಅಲ್ಲ, ಮತ್ತೆ ಟ್ಯಾನ್ ಆಗಿದ್ದೀನಿ ನನಗೆ ಬೇಗ ಟ್ಯಾನ್ ಆಗುತ್ತೆ ಕರ್ಮ. ಸೊ ಫಸ್ಟ್ ರೌಂಡ್ ಬೀಚಲ್ಲಿ ಮುಳುಗಿ ಎದ್ದು ಎಲ್ಲ ಮಾಡಿ ಆಯ್ತು. ಇವಾಗ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ದ ಪೂಲ್. ಇಲ್ಲಿ ನೋಡಿಲ್ಲ, ಅಲ್ಲಿ ನೋಡಿಲ್ಲ, ಎಲ್ಲೋ ಒಂದ್ ಕಡೆ ಫಸ್ಟ್ ಈ ಕಡೆ ಹೊಡಿ. ಈಗ ನೀವು 3 ಜನ ಒಟ್ಟಿಗೆ ತಣ್ಣಗಿದ್ದು ಶವರ್ ಹಾಕೊಂಡ್ ಬಂದ್ರು. ಇದೆ, ತುಂಬಾ ಆಳ ಇದೆ ಅನ್ಸುತ್ತೆ ಅಲ್ಲ. ಅದೇ ಹಿಂಗ ಹಾಕೋಬೇಕು. ಅದಕ್ಕೆ ಈ ಕಡೆಯಿಂದ ಹೋಗ್ಬಿಡ್ತೀನಿ. ಯಾರಿಗೆ ಬೇಕು ಸ್ಟಾರ್ಟಿಂಗ್ ಅಲ್ಲೇ ಡಬ್ ಅಂದ್ರೆ. ಗಾಡ್ ಸಕ್ಕರಾಗಿತ್ತು ಮಾತ್ರ. ಫುಲ್ ಎಂಜಾಯ್ ಮಾಡಿದೆ. ಅವ್ರು ಬಿಟ್ಟೇ ಬರ್ದಿಲ್ಲ. ನಾನು ಸ್ವಲ್ಪ ಫೋಟೋಶೂಟ್ ಮಾಡೋಣ ಅಂತ ಬಂದೆ. ಅಂದರೆ ಬೇಗ ಡ್ರೆಸ್ ಮಾಡಿಕೊಂಡು ಫೋಟೋ ತಗೊಳ್ಳೋಣ ಅಂತ ಬಂದೆ. ಇವತ್ತು ತ್ರಿವೇಂದ್ರಮಿಗೆ ಹೋಗ್ತಾ ಇದ್ದೀವಿ, ಅದಕ್ಕೋಸ್ಕರ. ಸಕ್ಕತ್ತಾಗಿತ್ತು ಆಯಿತಾ, ಹೇಳೋಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಆಯಿತು ನನಗಂತೂ. ಎಲ್ಲರೂ ಖುಷಿಯಾಗಿರೋದು ನೋಡಿ ಯಾ ಐ ಆಮ್ ಹ್ಯಾಪಿ ನಾವು. ಇವಾಗ ರೂಮ್ ಬಂತು. ಸೊ ಕೀ ಇನ್ನೂ ಬಂದಿಲ್ಲ. ನಾನು ಬೇಗ ಬಂದೆ, ಬಟ್ ಕೀ ಥರದೇ ಮರ್ತ್ಬಿಟ್ಟೆ. ತರ್ತಾ ಇದ್ದಾರೆ. ಸಖತ್ತಾಗಿ ಮಲಗಿದ್ದಾರೆ, ನಾನು ಅಬ್ಸರ್ವ್ ಮಾಡಿಲ್ಲ. ನಾನು ಅಷ್ಟೇ. ಪೂರಕ ಎಷ್ಟು? 50 ರೂಪಾಯಿ ಪಾರ್ಕಿಂಗ್. ಕ್ಯಾಶ್ ಉಂಟಾ? ಅವರು ಸೇರಿಸಿ ಬಿಡ್ಕೊಂಡು ಕೊಡ್ತಾರೆ ಅನ್ಸುತ್ತೆ. ಮತ್ತೆ ಇಲ್ಲೂ ಇಸ್ಕೊಂಡು ಅಲ್ಲೂ ಇಸ್ಕೊತಾರೆ. ಎದಳಿ ಟೆಂಪಲ್ ಬಂತು. ಕೊಡು ಕೊಡು. ಪ್ಯಾಂಟ್ ಎಲ್ಲ ಇತ್ತಲ್ಲ, ಅದಕ್ಕೋಸ್ಕರ. ಪ್ಯಾಂಟ್ ಎಲ್ಲ ಎಲ್ಲಾರ್ದು, ಬಾಯ್ಸ್ದೆಲ್ಲ ಪ್ಯಾಂಟ್ ಬಿಚ್ಚಿಟ್ಟಿರೋದು. ಇವಾಗ ನಾವು ಅನಂತ ಪದ್ಮನಾಭ ಟೆಂಪಲಿಗೆ ಬಂದಿರೋದು. ಸೊ ದರ್ಶನ ಆಯಿತು. ಆ್ಯಕ್ಚುಲಿ ಬೇಗ ದರ್ಶನ ಆಯಿತು ನನಗೆ. ಡಾಕ್ಟರ್ ರಾಜ್ಕುಮಾರ್ 5 ರೂಪಾಯಿ ಪಂಚೆಗೆ. ನಾವು ಎಷ್ಟು ಕೊಟ್ಟಿದ್ದೀವಿ ಚೇತು? 50 ರೂಪಾಯಿ ಕೊಟ್ಟಿದ್ದೀವಿ. ಈ ಕಡೆ ಚೇತು, ಕಾರ್ ಅಂದ್ರೆ ಅಲ್ಲಿ ರೆಂಟ್ ಕೊಡ್ತಾರಂತೆ 5 ರೂಪಾಯಿಗೆ ಪಂಚ ಹಾಕೊಂಡು ಹೋಗಕ್ಕೆ. ಇವ್ರು ನಮಗೆ ಇಲ್ಲಿ ಬಂದು ಅಲ್ಲಿ 30 ರೂಪಾಯಿ ರೆಂಟು, ಅಲ್ಲಿ 30 ರೂಪಾಯಿ ಇದೆ ರೆಂಟು, ಅದ್ರ ಬದಲು 50 ರೂಪಾಯಿ ಕೊಟ್ಟು ತಗೊಂಬಿಡಿ ಅಂತ ಅಂದರು. ಸೊ ನಮಗೆ ಹೋಲ್ಸೇಲ್ ಆಗಿ 300 ರೂಪಾಯಿ ಲಾಸ್ ಆಗಿದೆ. ಆದ್ರೂ ಇಲ್ಲಿ ಸೀರೆ ಮತ್ತೆ ಡೌನ್ ಲಂಗ ಮಾತ್ರ ಬಿಡೋದು, ಈವನ್ ಚೂಡಿದಾರ್ ಕೂಡ ಬಿಡೋದು. ಸೊ ಏನೇ ಹಾಕೊಂಡು ಬಂದ್ರು ಇದನ್ನ ತಗೊಂಡ್ಲೇಬೇಕು. ಆ್ಯಂಡ್ ಪ್ಯಾಂಟ್ ಕಾಣೋ ಹಾಗಿಲ್ಲ. ಆ್ಯಂಡ್ ಸ್ವೀಟ್ ಟೈಮಿಂಗ್ಸ್ ಆಯಿತಾ, ಚೂರು ಮಿಸ್ ಆದರೂ ಬಿಡೋದೇ ಇಲ್ಲ. ನಮ್ಮದು ಜಸ್ಟ್ 5 ಸೆಕೆಂಡ್ಸಲ್ಲಿ ಮಿಸ್ ಆಗ್ತಾ ಇತ್ತು ದರ್ಶನ. ಬಚಾವಾಗಿ ಬೇಗ ಓಡೋಗಿ ದರ್ಶನ ಆಯಿತು. ಒಳಗಡೆ ಏನೂ ಅಲೋ ಮಾಡಲ್ಲ, ಫೋನು ಕ್ಯಾಮ್ರಾ ಏನೇನೂ ಅಲೋ ಮಾಡಲ್ಲ. ಎಲ್ಲ ಲಾಕರಲ್ಲಿ ಇಟ್ಟು ಒಳಗಡೆ ಹೋಗಬೇಕು. ಬಟ್ ಟೆಂಪಲ್ ಒಳಗಡೆ ಹೋದಾದ್ಮೇಲೆ ದರ್ಶನ ಮಾಡ್ತೀವಲ್ಲ, ಸೂಪರಾಗಿ ಅನಿಸ್ತಲ್ಲ, ಒಂಥರ ಶಾಕ್ ಆಯಿತು ನಿಜವಾಗ್ಲೂ. ಅದು ಮಿಡಲ್ ಡೋರ್ ಅಲ್ಲಿ ಒಂದು ಇಟ್ಟಿದ್ದಾರೆ, ಅದನ್ನ ನೋಡಂತೂ ಲಿಟ್ರಲಿ ತುಂಬಾ ದೇವ್ರು ಹಿಂಗೆ ಮಲ್ಕೊಂಡಿರೋದಲ್ವಾ. ಅದು ಫುಲ್ ಗೋಲ್ಡ್ ನೋಡ್ದ, ಅದು ಹೆಂಗೆ ಹೊಳಿತಾ ಇತ್ತು. ಕೈ ಹಿಂಗೆ ಅದು ಕೆಳಗಡೆ ಹಿಂಗೆ ಬಿದ್ದಿರೋ ಥರ. ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬನ್ನಿ ಇವತ್ತಿನ ಹೈಲೈಟೆಡ್ ಇದ್ದಾರೆ. ಯಾರು? ನೀವೇ. ನಂದೇನಿಲ್ಲ, ನಂದೇನಿಲ್ಲ. ನನ್ನ ಇನ್ನೊಂದು ವಿಷಯ ಇನ್ನೊಂದು ಮ್ಯಾಟರ್ ತೋರಿಸ್ಬೇಡಿ ಗೈಸ್. ಇನ್ನೊಂದು ಮ್ಯಾಟರ್ ಪ್ಲೀಸ್.
ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ ನನ್ನ ತಮ್ಮಂಗೆ ಮತ್ತು ಸಾಕ್ಷಿಗೆ ಎಕ್ಸಾಮ್ ಇದೆ, ನಾಳೆ ಎಕ್ಸಾಮ್ ಇದೆ. ನಾಳೆ ಅವರಿಗೆ ಪ್ರಾಕ್ಟಿಕಲ್ ಎಕ್ಸಾಮ್. ಸೊ ಹೆಂಗೆ ಹೋಗ್ತಾರೆ ಗೊತ್ತಿಲ್ಲ, ಅದಕ್ಕೆ ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗಿ ವಿಚಾರಿಸ್ಕೊಂಡು ಇವ್ರನ್ನ ಡ್ರಾಪ್ ಮಾಡಬೇಕು ಅಂತ ಇದ್ದೀವಿ. ನಾನು ಫ್ಲೈಟ್ ಹತ್ತೀನಿ, ಫ್ಲೈಟ್ ನೋಡಿ ಇಲ್ಲಿ ಎಕ್ಸಾಮ್ ಬರೆಯೋಕೆ ಫ್ಲೈಟ್ ಹತ್ಕೊಂಡು ಹೋಗ್ತಾನಂತೆ. ನಾನು ಬರ್ತಿದ್ದಾನೆ ಮಗ. ನಾನು ಟ್ರೈನು ಬಸ್ಸು ಅನ್ಕೊಂಡೆ. ತಪ್ಪಿ ಫ್ಲೈಟ್ ಅಲ್ಲಿ ಹೋಗಿ ಹಾಕಿಸ್ಕೊಂಡ್ರೆ ಏನ್ ಮಾಡೋಣ? ನಂಗೆ ಇನ್ನೂ ಖುಷಿ. ನಮ್ಮಮ್ಮ ಇದ್ರೆ ನನಗೆ ಮೆಟ್ನಲ್ಲೇ ಹೊಡ್ತಾ ತಿಂತೀನಿ. ನಮ್ಮಮ್ಮ ಅದನ್ನೇ ಕಳಿಸ್ತೀನಿ, ಅವಳು ಪಾಸ್ ಆಗ್ತಾನೆ. ಅಮ್ಮ ನನ್ ಪಾಸ್ ಆಗ್ತಿರೋ ನಂಬಿಕೆ ಇದೆ. ನಂಗೆ ಒಂದು ಖುಷಿ ಏನಂದ್ರೆ ನಾನೇ ಸಾಯೋದು ಸತ್ತೆ ಬೇಡ ಅಂತ. ಟೂರ್ ಎಲ್ಲ ಹೋಗಿ ಎಕ್ಸಾಮ್ ಬರೀರಂಗೆ ಹಾಕ್ಬಿಡಾಕ ಸುಮ್ಮನೆ ನಮ್ಮ ಹೆಚ್ಚಡಿ ಅದನ್ನ ಹೇಳ್ಕೊಂತಾರೆ. ಇದೇ ಹೈಲೈಟು. ಇನ್ನೊಂದು ಸೊ ಇಷ್ಟು ನಮ್ಮ ಕಾಲಲ್ಲೇ ಓದ್ತಿ ಹೇಳಕ್ಕ ನಾಳೆ ಓದಲ್ಲ. ಇವಾಗ ಬರ ಹೋಗೋಣ ಬಸ್ ಸ್ಟ್ಯಾಂಡಿಗೆ. ಏನಾಯ್ತು ಫೈನಲ್ ಡಿಸಿಷನ್ ಏನಾಯ್ತು? ಚಿಕ್ಕಮಂಗ್ಳೂರಿಗೆ ಹೋಗೋಣ ಅಂತ ಬಿಡೋ ಬದಲು ಇನ್ನೇನು ಮಾಡೋದು ಇವತ್ತಾ? ಇವ್ರು ಹಂಗೆ ಸೊ ನೋಡೋದಲ್ಲ, ಈ ಒಂದು ವಿಡಿಯೋ ಹೀಗಿತ್ತು. ಆಫ್ಟರ್ ಲಾಂಗ್ ಡಿಸ್ಕಷನ್ ಇವ್ರ ಎಕ್ಸಾಮಿಗೋಸ್ಕರ ನಾವು ಚಿಕ್ಕಮಂಗ್ಳೂರಿಗೆ ಹೊರಟ್ವಿ. ಆ್ಯಂಡ್ 18 hours ಜರ್ನಿ ಹೇಗಿರುತ್ತೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸೊ ಅಲ್ಲಿವರೆಗೂ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್.